ಅವನ ಹಸ್ಬೆಂಡ್ ಏನು ಪ್ರಾಬ್ಲಮ್ ಅಂತಿದೆ ಹೇಳ್ತೀವಿ ಸರ್. ನಾವು ಹಸ್ಬೆಂಡ್ ಕೇಳಬೇಕು ಸರ್ ನೀವು. ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ನೀವು ಅವ್ರ ಜೊತೆಗೆ ಇರಲಿಲ್ಲಂತೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ನಿಮ್ಮ ಅವ್ರ ಜೊತೆ ಇಲ್ಲಿದ್ರೆ ಇಬ್ಬರು ಮಕ್ಕಳು ಹೆಂಗೆ ಹುಡ್ತಾರೆ ಸರ್? ಅದು ನಾನು ಹೇಳಿನಿ, ಅದೇ ನಾನು ಹೇಳೋದು ಕ್ವಶನ್ ಹಾಕೋದು ಸರ್ ನಿಮಗೆ. ಸರ್ ನಿಮಗೆ ಹೇಳಬೇಕು ನಮಗೆ. ಬೇಕಾದರೆ ನಂಗೆ ಅವರೆಲ್ಲ ಅನುಮಾನ ಬಿದ್ದರೆ ನಾನು ಅದೇ ಹೇಳಿನಿ, ಕೋರ್ಟನ ಹತ್ರ ಹೋಗಿ ಜಡ್ಜ್ ಇದ್ದಾರೆ ಸರ್, ನನ್ನ ಮಕ್ಕಳು ಅವ್ರ ಮಕ್ಕಳು ಇಲ್ಲ ಅಂತಂದರೆ ಡಿ ಎನ್ ಟೆಸ್ಟ್ ಮಾಡಿಸಿರಿ, ಮಕ್ಕಳು ಯಾರು ಗೊತ್ತಾಗ್ತದೆ ಅಂತ ಹೇಳಿನಿ ಸರ್. ಅವ್ರದ್ದು ಫಸ್ಟ್ ಏಜ್ ದೊಡ್ಡ ಸರ್, ಅವ್ರದ್ದು ಎಷ್ಟು ವರ್ಷ ಡಿಫ್ರೆನ್ಸ್ ಇರ್ಬೋದು ಸರ್, 30-25 ಹಂಗೆ ಏಜ್ ದೊಡ್ಡ ಇರ್ಬೋದು, ನನ್ಕನ್ನ ಅವರು ಏಜ್ ಇರ್ಬೋದು. ನಂಗಂತೂ ಅವರ ಮನೆಯೆಲ್ಲರೂ ಹೇಳ್ರೆ ಸರ್ ಏಜ್ ದೊಡ್ಡರು ಇದ್ದಾರೆ ಅಂತ. ನಮಗೆ ಗೊತ್ತು ಸರ್, ನೋಡಿದ್ರೆ ಗೊತ್ತಾಗ್ತದೆ ಸರ್ ಏಜ್ ದೊಡ್ಡದು ಸಣ್ಣದಂತ. ಆಮೇಲೆ ನನ್ನ ಮೇಲೆ ಯಾವಾಗ ಅನುಮಾನ ಬೀಳ್ತಿದ್ರು ಸರ್ ಅವರು. ಅನುಮಾನ ಇತ್ತು, ಯಾವಾಗ ಹೋದ್ರೂ ಎಲ್ಲಿ ಹೋದ್ರೂ ನನಗೆ ಅನುಮಾನ ಬೀಳ್ತಿದ್ರು. ನೀನು ಪಾರ್ಲರ್ ಜಾಬ್ ಮಾಡ್ಕೊತ ಹೋಗ್ತಿ, ಪಾರ್ಲರ್ ಜಾಬ್ ಮಾಡ್ಕೊತ ಹೋಗ್ತಿ, ನೀನು ಮನೇಲಿ ಇರಲ್ಲ, ಅದು ಇದು ಅಂತ. ನಾನು ಪಾರ್ಲರ್ಗೆ ಹೋಗಲ್ಲ, ನೀನು ತಂದಾಕಿ ನಾನು ಹೋಗ್ತೀನಿ ಪಾರ್ಲರ್ಗೆ, ಇಲ್ಲ ನಿನ್ನ ಮನೆ ನೋಡ್ಕೊಂಡ್ರೆ ನಾನು ಹೋಗಲ್ಲ ಅಂತ ಹೇಳಿನಿ ಸರ್. ಅವು ಏನು ತಂದು ಹಾಕೋದು ಇಲ್ಲ ಸರ್. ಜರಿ ವರ್ಕು ವಿತ್ ಟೈಲರಿಂಗು ಮಾಡ್ತಾರೆ. ಕಲಾಸಾಗರ ಅಂತ ಫೇಮಸ್ ಹೆಸರು ಅವ್ರದ್ದು ಫಸ್ಟ್ ಒಂದು ಕಾಲ್ನಲ್ಲಿ, ಒಂದು 20 years ಬ್ಯಾಕ್. ಈಗ ಅವರೆಲ್ಲ ಹೆಣ್ಮಕ್ಳಂದು ಮೆಜರ್ಮೆಂಟನ್ನು ಹೇಳ್ತಿದ್ರು ಸರ್ ನಮ್ಮ ಮುಂದೆ. ಅವ್ರ ಚೆಸ್ಟ್ 32 ಇದೆ, ನೀನು 36 ಇದೆ ಅಂತ ಹಿಂಗೆಲ್ಲ ಹೇಳ್ತಿದ್ರು. ನನಗೆ ಭಾಳ ಗಲೀಜು ಮಾತಾಡ್ತಿದ್ರು. ನಾನು ಅದೆಲ್ಲ ಕೇಳಿ ಇವನು ಬೇಡಪ್ಪ, ನಾನು ಕರೆಕ್ಟ್ ಇಲ್ಲ, ನಾನೇ ಡೈವರ್ಸ್ ಕೊಡ್ಬೇಕಂತ ಅನ್ಕೊಂತಿದ್ದೆ ಸರ್. ಅವರೇ ಡೈವರ್ಸ್ ಕೊಟ್ಟರು. ಅಂದರೆ ಚೀಟಿಂಗ್ ಡೈವರ್ಸ್ ಸರ್, ನನಗೆ ಗೊತ್ತಿಲ್ಲ, ಚೀಟಿಂಗ್ ಮಾಡ್ಕೊಂಡು ಡೈವರ್ಸ್ ಕೊಟ್ಬಿಟ್ರು ಅವರು. ಆಮೇಲೆ ನಾನು ಏನಂದೆ ಅಂದರೆ ಆಯಿತು, ನನಗೆ ಮನೆಯಿಂದ ದೊಬ್ಬಿಬಿಟ್ಟು ಸರ್ ಹೊರಗಡೆ, ಡೈವರ್ಸ್ ಆಗ್ಯದ ಅಂತ. ನಾನು ಅದಕ್ಕೆ ಹೋಗಿಲ್ಲಿ ಮದುವೆ ಮಾಡ್ಕೊಂಡು ಬಂದಿದ್ದೀನಿ, ನಾನು ಓಡಿಗೆ ಬಂದಿಲ್ಲ, ನಾನು ಹೋಗೋಕ್ಕೆ ಮನೆ ಬಿಟ್ಟು ಅಂತ ಅಂದೆ. ನೀನು ಡೈವರ್ಸ್ ಆಗ್ಯದ, ಹೋಗು ಕೇಳಿ ಹೋಗು, ನಿಂಗೆ ಜಡ್ಜ್ ಕೇಳಿ ಹೋಗು, ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗು, ಒಳ್ಳೆ ಫಸ್ಟ್ ಹೊರಗೆ ಹೋಗು ಅಂತ ಹೇಳಿದೆ ಸರ್ ನನಗೆ. ಆಯಿತು ಅಂತ ನಾನು ಏನು ಮಾಡಿದೆ, ಸೀದಾ ಪೊಲೀಸ್ ಸ್ಟೇಷನ್ ಹತ್ರ ಬಂದೀನಿ. ಬಂದು ತೋರಿಸಿದ್ದೆ ಸರ್, ಹಿಂಗೆ ಎಲ್ಲ ಆಗ್ಯದ ಅಂತ ನನಗೆ ಗೊತ್ತಿಲ್ಲ ಸರ್ ನನಗೆ ಅಂದರೆ. ಇಲ್ಲಮ್ಮ ಹಿಂಗೆ ಡೈವರ್ಸ್ ಆಗ್ಯದ, ನಿಂಗೆ ಗೊತ್ತಿಲ್ಲ, ಹಿಂಗೆ ಡೈವರ್ಸ್ ಹೆಂಗೆ ಆಗ್ತದಮ್ಮ ಅಂತ ಹೇಳಿದ್ರು ಸರ್ ಅವರು. ಸರ್ ನನಗೆ ಒಂದು ಸಲ ಕೋರ್ಟ್ಗೆ ಹೋಗಿಲ್ಲ ಸರ್, ನಾನು ಡೈವರ್ಸ್ ಕೊಟ್ಟರೆ ಅವರು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿನಿ. ಮತ್ತು ಈಗೇನಂತ ನೀನು ಫೈಟ್ ಮಾಡು, ನಿಂಗೆ ನಿನ್ಗೆ ಬರ್ತಾನೆ ಅಂತ ಅಂದರು. ನನಗೆ ಗಂಡ ಇಷ್ಟ ಇಲ್ಲ ಸರ್, ಅವನು ಟಾರ್ಚರ್ ಮಾಡ್ತಿದ್ದಾನೆ ನನಗೆ. ಇಷ್ಟ ಇಲ್ಲ ಅಂದರೆ ನಾನು ಹಂಗೆ ಇದ್ದೀನಿ ಅವನ ಜೊತೆ ಮಕ್ಕಳ ಮುಖ ನೋಡಿ. ಆದ್ರೂ ಅವನು ನನಗೆ ದಿವಸ ಕಸ್ಟಮರ್ಗೆ ನನಗೆ ಕಂಪೇರ್ ಮಾಡ್ತಿದ್ದ ಸರ್ ಅವನು. ಅಂದರೆ ಒಳ್ಳೆ ಕಸ್ಟಮರ್ ಬರ್ತಾರೆ ಸರ್, ಅವನಂತ ಟೈಲರಿಂಗ್ ಲೇಡೀಸ್ ಬಂದಿದ್ರೆ ಅವಳು ಹಂಗಾಳ, ನೀನು ಹಂಗೆ ಇರಬೇಕು, ಆ ಥರ ಇರಬೇಕು ಅಂತ. ನಾವೆಲ್ಲ ಥರ ಇರೋಕ್ಕಾಗಲ್ಲ ಸರ್, ನನಗೆ ಇರೋಕ್ಕಾಗಲ್ಲ ಸರ್ ಆ ಥರ. ನಂತರ ನಾನು ಇರ್ತೀನಿ, ಇಷ್ಟ ಆದರೆ ಇರು, ಇಲ್ಲಾಂದರೆ ಬಿಟ್ಟು ನನಗೆ ಅಂತಂದೆ. ದಿವಸ ಬಡಿಯೋದು ಮಾಡ್ತಿದ್ದೆ ಸರ್ ಅವನು, ಕುಡಿಯೋದು ಬಂದು. ನಾವು ಕುಡ್ತಿದ್ದೆ ಸರ್. ತಮ್ಮಕ್ಕೆ ತಿನ್ನೋದು, ಕುಡಿಯೋದು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇದ್ದಾವೆ ಅವನಿಗೆ.